ಧರ್ಮಸ್ಥಳ ಭಾಗದಲ್ಲಿ ಶವ ಹೂತಿಟ್ಟ ಪ್ರಕರಣ ಧರ್ಮಸ್ಥಳ ಅಸಹಜ ಸಾವಿನ ಕೇಸ್ಗೆ ಎಸ್ಐಟಿ ರಚಿಸಿ ರಾಜ್ಯ ಸರ್ಕಾರದಿಂದ ಆದೇಶ ಐಪಿಎಸ್ ಅಧಿಕಾರಿ ಪ್ರಣಮ್ ಮೊಹತಿ ನೇತೃತ್ವದ ಎಸ್ಐಟಿ ಟೀಮ್ನಲ್ಲಿ ಅನುಚಿತ್ ಜಿತೇಂದ್ರ ಕುಮಾರ್ ಸೌಮ್ಯಲತಾ ಸೇರಿ 4 ತಂಡ ರಚನೆ ಶೀಘ್ರವೇ ಎಸ್ಐಟಿ ತಂಡದಿಂದ ತನಿಖೆ ಶುರು ಧರ್ಮಸ್ಥಳ ಭಾಗದಲ್ಲಿ ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಧರ್ಮಸ್ಥಳ ಅಸಹಜ ಸಾವಿನ ಕೇಸ್ ಬಗ್ಗೆ ಎಸ್ಐಟಿ ರಚನೆ ಮಾಡೋಕೆ ರಾಜ್ಯ ಸರ್ಕಾರದಿಂದ ಆದೇಶವನ್ನು ಹೊರಡಿಸಿದ್ದಾರೆ ಐಪಿಎಸ್ ಅಧಿಕಾರಿಗಳಾದಂತಹ ಪ್ರಣಮ್ ಮೊಹತಿ ಹಾಗೂ ಅವರ ಟೀಮ್ನಲ್ಲಿರುವಂತಹ ಶ್ರೀ ಎಂಎನ್ ಅನುಚೇತ್ ಐಪಿಎಸ್ ಶ್ರೀಮತಿ ಸೌಮ್ಯಲತಾ ಶ್ರೀ ಜಿತೇಂದ್ರ ಕುಮಾರ್ ಸೇರಿದಂತೆ ಅವರ ಜೊತೆ 4 ಜನ ತಂಡವನ್ನ ರಚಿಸೋಕೆ ಆದೇಶವನ್ನ ಹೊರಡಿಸಿದೆ ರಾಜ್ಯ ಸರ್ಕಾರ ಆದೇಶದ ಕಾಪಿ ಸಹ ನಾನು ತೋರಿಸ್ತಾ ಇದ್ದೀನಿ ಧರ್ಮಸ್ಥಳ ಭಾಗದಲ್ಲಿ ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಎಸ್ಐಟಿಗೆ ಕೊಟ್ಟಿದ್ದಾರೆ ಎಸ್ಐಟಿ ತಂಡವನ್ನ ರಚಿಸುವಂತೆ ರಾಜ್ಯ ಸರ್ಕಾರದಿಂದ ಆದೇಶವನ್ನ ಹೊರಡಿಸಿದ್ದಾರೆ ಹಾಗೆ ಎಸ್ಐಟಿ ತಂಡದಲ್ಲಿ ಯಾರ್ಯಾರಿದ್ದಾರೆ ಅಂತ ಅಂದ್ರೆ ಐಪಿಎಸ್ ಅಧಿಕಾರಿಯಾದಂತಹ ಪ್ರಣಮ್ ಮೊಹತಿ ನೇತೃತ್ವದಲ್ಲಿ ಈ ಒಂದು ಎಸ್ಐಟಿ ತಂಡವನ್ನ ರಚನೆ ಮಾಡ್ತಾರೆ ಎಸ್ಐಟಿ ಟೀಮ್ ನಲ್ಲಿ ಅನುಚಿತ್ ಜಿತೇಂದ್ರ ಕುಮಾರ್ ಸೌಮ್ಯಲತಾ ಸೇರಿದಂತೆ 4 ಜನ ಇರ್ತಾರೆ ಆದೇಶದ ಕಾಪಿಯನ್ನು ಸಹ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಭಾಗದಲ್ಲಿ ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದೆ ಧರ್ಮಸ್ಥಳ ಅಸಹಜ ಸಾವಿನ ಕೇಸ್ ಬಗ್ಗೆ ಎಸ್ಐಟಿ ರಚನೆ ಆಗಿದೆ ಎಸ್ಐಟಿ ರಚಿಸೋಕೆ ಸರ್ಕಾರದಿಂದ ಆದೇಶ ಸಿಕ್ಕಿದೆ ಐಪಿಎಸ್ ಅಧಿಕಾರಿ ಪ್ರಣಮ್ ಮೊಹತಿ ನೇತೃತ್ವದಲ್ಲಿ ಎಸ್ಐಟಿ ತಂಡ ರಚನೆಯಾಗಿದೆ ಎಸ್ಐಟಿ ಟೀಮ್ನಲ್ಲಿ ಅನುಚೇತ್ ಜಿತೇಂದ್ರ ಕುಮಾರ್ ಸೌಮ್ಯಲತಾ ಸೇರಿದಂತೆ 4 ತಂಡವನ್ನ ರಚಿಸಿದ್ದಾರೆ ಶೀಘ್ರವೇ ಈ ಒಂದು ಎಸ್ಐಟಿ ತಂಡದಿಂದ ತನಿಖೆ ಶುರುವಾಗಲಿದೆ